ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಅಸ್ತಾಪನಹಳ್ಳಿ ಆಶ್ರಮ ಶಾಲೆಯಲ್ಲಿ ರಂಗನಾಥ ಎಂಬ ವ್ಯಕ್ತಿ ವಾರ್ಡನ್ ಮತ್ತು ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ಮುರಾರ್ಜಿ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಎರಡೂ ಕಡೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ವಾರ್ಡನ್ಗಿಂತ ಶಿಕ್ಷಕರ ಹುದ್ದೆ ಮೇಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಶಾಲಾ ಮಕ್ಕಳಿಗೆ ಗಣಿತ ತುಂಬಾ ಅವಶ್ಯಕತೆ ಇರುವ ವಿಷಯ. ಆದ್ದರಿಂದ ರಂಗನಾಥ್ ಅವರು ಗಣಿತ ಬೋಧಿಸುವುದು ಒಳ್ಳೆಯ ವಿಚಾರ. ಆದರೆ ಆಶ್ರಮ ಶಾಲೆಯಲ್ಲಿ ವಾರ್ಡನ್ ಆಗಿರುವುದು ಯಾಕೆ ಎಂಬ ಪ್ರಶ್ನೆಗಳು ಹುಟ್ಟಿವೆ. ಇವರು ಹಾಸ್ಟೆಲ್ಗೆ ಮನಸ್ಸಿಗೆ ಬಂದ ಹಾಗೆ ಹೋಗುತ್ತಿದ್ದಾರೆ. ಆದ್ದರಿಂದ ಮಕ್ಕಳು ಕ್ರಮಶಿಕ್ಷಣ ಮರೆತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿವೆ. ಇವರು ರೇಷನ್ ಸಹ ಕೊಡುವುದಕ್ಕೆ ಹೋಗ್ತಾ ಇಲ್ಲವೆಂದು ಆ ಕೆಲಸವನ್ನು ಅಲ್ಲಿನ ಶಿಕ್ಷಕರೇ ನೋಡ್ಕೋಬೇಕು. ಹಾಗಾದರೆ ಆ ಶಾಲೆಗೆ ಇವರ ಅವಶ್ಯಕತೆ ಏನಿದೆ? ಎರಡು ಕಡೆ ಕೆಲಸ ಮಾಡ್ತಾ ಮಕ್ಕಳಿಗೆ ನ್ಯಾಯ ಮಾಡುತ್ತಿಲ್ಲ ಅಂದ ಮೇಲೆ ಅಧಿಕಾರಿಗಳು ಯಾಕೆ ಇವರ ಮೇಲೆ ಕ್ರಮ ಜರುಗಿಸಿಲ್ಲ? ಇದರಲ್ಲಿ ಕೆಲ ಅಧಿಕಾರಿಗಳಿಗೆ ಏನಾದ್ರೂ ಕೊಡ್ತಾರಾ ಎಂದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ ಎಂದು ಕೆಲವರ ಅನುಮಾನವಾಗಿದೆ. ಗಣಿತ ಬೋಧಿಸುವುದು ಸಂಜೆ ಆದರೆ ಮನೆ ಕಡೆ ರೈಟ್ ಹೇಳುವುದಾದರೆ ಅಸ್ತಾಪನಹಳ್ಳಿ ಶಾಲೆಗೆ ದೇವರೇ ಗತಿ. ಈ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂತ ಅವರಿಗೆ ಗೊತ್ತೇ ಇಲ್ಲವಂತೆ. ಅಲ್ಲಿ ಏನ್ ನಡೀತಾ ಇದೆ ಅಂತ ಇವರು ಬರೀ ಫೋನ್ ಮುಖಾಂತರ ತಿಳ್ಕೋಬೇಕಂತೆ. ದಾವಣಗೆರೆ ಪರಿಶಿಷ್ಟ ಪಂಗಡ ಇಲಾಖೆಯ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರಾ? ಚನ್ನಗಿರಿ ಪರಿಶಿಷ್ಟ ಪಂಗಡ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿ ಕೇಳಲ್ಲ. ಈ ರಂಗನಾಥ್ ಅವರ ಕೃಪಾ ಕಟಾಕ್ಷ ಎಷ್ಟಿದೆ ಅಂದ್ರೆ ಎಲ್ಲಾ ಅಧಿಕಾರಿಗಳು ಇವರ ಕೈಗೊಂಬೆಯಾಗಿದ್ದಾರೆ. ಯಾಕೆಂದರೆ ಯಾರೇ ಏನೇ ಹೇಳ್ಕೊಂಡ್ರು ಏನೂ ಮಾಡ್ಕೊಳಕ್ ಆಗೋದಿಲ್ಲ ಎಂದು ಅಹಂ ಇವರದ್ದು. ಇಲಾಖೆ ಅಧಿಕಾರಿಗಳೇ ಇದು ಪರಿಶಿಷ್ಟ ಪಂಗಡಗಳ ವಸತಿಯುತ ಆಶ್ರಮ. ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಬಂದಿರುತ್ತಾರೆ. ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಹಳ್ಳಿಗಳಿಂದ ಮಕ್ಕಳು ಇಲ್ಲಿ ಓದ್ಲಿಕ್ಕೆ ಬಂದಿರುತ್ತಾರೆ. ಇದರ ಬಗ್ಗೆ ಗಮನವಿರಲಿ. ಮಕ್ಕಳಿಗೆ ಒಂದು ಸೌಲಭ್ಯ ಸಹ ಶಾಲೆಯಲ್ಲಿ ಇಲ್ಲ. ಎಲ್ಲ ಅಧಿಕಾರಿಗಳ ಕೈಯಲ್ಲಿದೆ ಮಕ್ಕಳ ಭವಿಷ್ಯದ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಿದ್ದೀರಾ? ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಹೋರಾಟ ಮಾಡಲಿದ್ದಾರೆ ಅಲ್ಲಿನ ಜನರು. ರಂಗನಾಥ ಅನ್ನುವವನು ವಾರ್ಡನ್ ಇಲ್ಲಿಂದ ಬೇರೆ ಕಡೆ ವರ್ಗಾವಣೆ ಮಾಡಿ ಇಲ್ಲಿ ಒಬ್ಬ ಒಳ್ಳೆಯ ವಾರ್ಡನ್ ಅನ್ನು ತಂದು ಹಾಕಿ. ಇಲ್ಲದಿದ್ದರೆ ಹೋರಾಟವನ್ನು ಮಾಡಿ ತೋರಿಸುತ್ತೇವೆ, ಎಚ್ಚರಿಕೆ ಎಂದು ಹೇಳುತ್ತಿದ್ದಾರೆ ಸ್ಥಳೀಯರು. ಲೆಟರ್ ಬೇಕಲ್ಲ, ನೀವು ಒಳಗೆ ಬರಕ್ಕೆ ಇದು ಮಾಡಂಗಿಲ್ಲ. ಪ್ರೆಸ್ಸಿಗೆ ಇದೆಯಲ್ಲ, ಪ್ರೆಸ್ ಇದ್ರೆ ಅದು ಅಲೋ ಬೇಕಲ್ಲ. ಯಾದಕ್ಕೆ ನೀವು ಲೆಟರ್ ತರಬೇಕು ಹಾಸ್ಟೆಲ್ ಒಳಗೆ ಬರಬೇಕು ಅಂದ್ರೆ? ಯಾರ ಕಡೆಯಿಂದ? ನಮ್ಮ ಇಲಾಖೆ ಕಡೆಯಿಂದ. ವರದಿ ಷಣ್ಮುಖ ನಾಯಕ, ವಿಸ್ಮಯ ನ್ಯೂಸ್ ಕನ್ನಡ, ದಾವಣಗೆರೆ.